ಸಂಬಳ ಸಿಕ್ಕಿಲ್ಲ ಅನ್ನುವಂಥ ವಿಚಾರಕ್ಕೆ ಗ್ರಂಥಪಾಲಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಗ್ರಂಥಪಾಲಕಿ ಭಾಗ್ಯವಂತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮೊಳಕೆಡ ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು. 3 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಇನ್ನು ವೇತನ ಕೇಳಿದ್ರೆ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ರು, ಆರ್ಥಿಕವಾಗಿ ಬಹಳ ಸಮಸ್ಯೆ ಆಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪಿಡಿಒ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹೆಸರು ಕೂಡ ಉಲ್ಲೇಖ ಆಗಿದೆ ಆ ಪತ್ರದಲ್ಲಿ. 3 ತಿಂಗಳಿಂದ ಸಂಬಳ ಬಂದಿಲ್ಲ, ನಾವು ಬದುಕೋದು ಹೇಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಂಥಪಾಲಕಿ ಪತ್ರವನ್ನ ಬರೆದಿಟ್ಟು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿರೋದು. ಈಗಾಗಲೇ ಈ ವಿಚಾರ ಸಾಕಷ್ಟು ಆಕ್ರೋಶಕ್ಕೂ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರತಿಭಟನೆಯನ್ನ ಕೂಡ ಬಿಜೆಪಿ ಹಮ್ಮಿಕೊಂಡಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ 3 ತಿಂಗಳಿಂದ ಸಂಬಳ ಯಾಕಾಗಿಲ್ಲ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಡೆತ್ ನೋಟ್ ಅಲ್ಲಿ ಗ್ರಾಮ ಪಂಚಾಯತಿ ಜೊತೆಗೆ ಅಧಿಕಾರಿಗಳ ಹೆಸರನ್ನ ಕೂಡ ಬರೆದಿದ್ದಾರೆ ಅನ್ನುವಂಥ ಮಾಹಿತಿ, ಹಾಗಾಗಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಆಗ್ರಹವನ್ನ ಮಾಡಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಗ್ರಂಥಪಾಲಕಿ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಹಲವರ ಹೆಸರು ಉಲ್ಲೇಖ ಆಗಿದೆ ಅನ್ನುವಂತ ವಿಚಾರ ಈಗ ಕೇಳಿ ಬರ್ತಾ ಇದೆ. ಡೆತ್ ನೋಟ್ ಅಲ್ಲಿ ಏನಂತ ಇದೆ, 3 ತಿಂಗಳಿಂದ ಸಂಬಳ ಯಾಕಾಗಿಲ್ಲ, ಇದಕ್ಕೆ ಏನ್ ಹೇಳ್ತಾರೆ ಅಧಿಕಾರಿಗಳು, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗ್ರಂಥಪಾಲಕಿ ಭಾಗ್ಯವಂತಿ ಸಂಬಳ ನೀಡದೇ ಇರೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ನಿನ್ನೆ ಮಧ್ಯಾಹ್ನ ಗ್ರಾಮ ಪಂಚಾಯತಿಯ ಏನು ಆವರಣದಲ್ಲಿರುವಂಥ ಆ ಅರಿವು ಕೇಂದ್ರದಲ್ಲೇ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಇವತ್ತು ಆ ಮಹಿಳೆಯ ಹುಟ್ಟೂರಾದಂಥ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಪೇಟ್ಶಿರೂರು ಗ್ರಾಮದಲ್ಲಿ ಆಕೆಯ ಅಂತಿಮ ಸಂಸ್ಕಾರ ಕೂಡ ಇದೀಗ ಮುಗಿದಿರುವಂಥದ್ದು. ಅಂದರೆ ಕಳೆದ 3-4 ತಿಂಗಳಿಂದಲೂ ಕೂಡ ಆಕೆಗೆ ಬರಬೇಕಾದಂಥ ಸಂಬಳ ನೀಡದೇ ಇರೋದಕ್ಕೆ ಆಕೆ ಬೇಸತ್ತು ಹೋಗಿದ್ಲು. ಜೊತೆಗೆ ಕುಟುಂಬ ನಿರ್ವಹಣೆಗೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇತ್ತು. ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುವಂಥದ್ದು. ಸೊ ಅವರೆಲ್ಲರಿಗೂ ಕೂಡ ಆ ಒಂದು ಹಣಕಾಸಿನ ತೊಂದರೆ ಸಾಕಷ್ಟು ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಆಕೆ ಸಂಬಳ ಅಂದರೆ ಬಾಕಿ ಇರುವಂಥ ಸಂಬಳವನ್ನು ನೀಡಿ ಅಂತೇಳಿ ಅಲ್ಲಿರುವಂಥ ಪಂಚಾಯಿತಿ ಅಧಿಕಾರಿಗಳಿಗೆ, PDO ಮತ್ತು ಅಧ್ಯಕ್ಷರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಏನು ಆ ಒಂದು ಸ್ಯಾಲ್ರಿ ಬಾಕಿ ಇರುವಂಥ ಸ್ಯಾಲ್ರಿ ನೀಡಿರಲಿಲ್ಲ. ಸೊ ಹಾಗಾಗಿ ಇದರಿಂದ ಮನನೊಂದು ನಿನ್ನೆ ಮಧ್ಯಾಹ್ನ ಪಂಚಾಯಿತಿ ಆವರಣದಲ್ಲಿರುವಂಥ ಅರಿವು ಕೇಂದ್ರದಲ್ಲೇ ಆಕೆ ಅಂತ್ಯ ಸಂಸ್ಕಾರ ಏನು ನೇಣು ಬಿದ್ದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಇದೀಗ ಆಕೆಯ ಅಂತಿಮ ಸಂಸ್ಕಾರಕ್ಕೆ ಗ್ರಂಥಪಾಲಕರು ಎಲ್ಲರೂ ಕೂಡ ಜಿಲ್ಲೆಯಿಂದ ಸಾಕಷ್ಟು ಜನ ಬಂದಿರುವಂಥದ್ದು, ಜೊತೆಗೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸೇರಿದಂತೆ ಸಾಕಷ್ಟು ಜನ ಬಂದಿರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಮಹಿಳೆಯರು ಕೂಡ, ಅಂದರೆ ಅವರೆಲ್ಲರೂ ಕೂಡ ಗ್ರಂಥಪಾಲಕಿಯರಾಗಿ ಕೆಲಸ ಮಾಡ್ತಾ ಇದ್ರು. ಸೊ ಅವರು ಕೂಡ ಬಂದಿರುವಂಥದ್ದು. ಅಂದರೆ ಏನೆಲ್ಲ ಕಷ್ಟ ಇರುತ್ತೆ ಅವರಿಗೆ ಅನ್ನೋಂಥದ್ದು ಕೂಡ ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಇವ್ರು ನಿನ್ನೆ ಭಾಗ್ಯವಂತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು ಯಾವ ರೀತಿಯಾಗಿ ಕಷ್ಟ ಇತ್ತು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ? ಇಲ್ಲ ಸರ್, ಏನು ಹೇಳ್ಕೊಂಡಿಲ್ಲ. ಆದರೆ ಪೇಮೆಂಟ್ 5-6 ತಿಂಗಳಿಂದ ಆಗಿಲ್ಲ ಅಂತ ಹೇಗಸಿಂದ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ ಸರ್. ಅದರ ಸಲುವಾಗಿ ಹುಡುಗರು ಫೀಸ್ ಕಟ್ಟೋದು, ಬೇರೆ ಬೇರೆ ರೀತಿಯ ಗಂಡ ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂತ್ರಿ. ಅದ್ರ ಸಲುವಾಗಿ ಭಾಳ ಕಷ್ಟ ಆಗ್ಯಾಸಿಂದ PDO ಅವರಿಗೆ ಎಲ್ಲರಿಗೆ ಸ್ಯಾಲ್ರಿ ಕೇಳಕ್ಕೆ ಹೋದ್ರೆ ಭಾಳ ಅವಮಾನ ಮಾಡ್ಯಾರತ್ರಿ ಸರ್. ಹಾಗಾಗಿ ತಾಲೂಕ್ ಪಂಚಾಯತಿ ತನಕ ಹೋಗ್ಯಾರಿ, ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ರೀ ಸರ್. ಅದಕ್ಕಾಗಿ ಅವರು ಭಾಳ ಕಷ್ಟಪಟ್ಟಿಗೆಸಿಂದ ಸೂಸೈಡ್ ಮಾಡ್ಕೊಂಡಾರೆ. ಸೊ ಈಗ ಆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಸೊ ಅವರನ್ನು ಮಾತಾಡ್ತೀನಿ. ಸರ್, ಈಗ ಈ ಮಹಿಳೆಗೆ ಎಷ್ಟು ತಿಂಗಳಿಂದ ಬರಬೇಕಾಗಿತ್ತು ಅಂತೇಳಿ ಅಮೌಂಟ್ ಒಂದು, ಎರಡನೇದು ಈ ಡೆತ್ ನೋಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅನ್ನೋಂಥದ್ದು? ನಮ್ಮ ಸೋದರರಿಗೆ 6 ತಿಂಗಳ ವೇತನ ಕೊಟ್ಟಿಲ್ಲ ಅಂತೇಳಿ ನಮಗೆ ಬಂದ ಮಾಹಿತಿ. ಯಾಕಂದರೆ ಡೆತ್ ನೋಟಿನಲ್ಲಿ ನನಗೆ PDO ಮತ್ತು ಅಧ್ಯಕ್ಷರಿಂದ ಕಿರುಕುಳ ಇತ್ತು. ಹೀಗಾಗಿ ನಾನು 3-4 ಸಲ ವೇತನ ಕೇಳಿದೆ. ಕೊನೆ ದಿವಸ ನಾನು ಭಾಳ ತೊಂದರೆಯಿಂದ ನನ್ನ ಮಗಳಿಗೆ ಫೀಸ್ ಕಟ್ಟಬೇಕು ಅಂತ ಕೇಳಿದ್ರು ಅವರು ನನಗೇನು ಏನು ಮಾಡ್ಕೊ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ್ರಂತ. ಅದೇ ಒಂದು ಮನಸ್ಸು ನೊಂದುಕೊಂಡು ಸೀದಾ ಗ್ರಂಥಾಲಯಕ್ಕೆ ಹೋಗಿ ಅವರು ಲಾಕ್ ಹಾಕ್ಕೊಂಡು ಡೆತ್ ಮಟ್ಟು ಬರೆದಿಟ್ಟು ಸತ್ತಿದ್ದಾರೆ ಸರ್. ಆಮೇಲೆ ಈಗ ಈ ಪಂಚಾಯತಿಯಿಂದ ನಮಗೆ ವೇತನ ಆಗೋದು ಬೇಡ. ನನ್ನ ಸಚಿವರಲ್ಲಿ ಒಂದು ವಿಜ್ಞಾಪನೆ ಕೇಳೋದು, ಸಚಿವರು ಪ್ರಿಯಾಂಕರಿಗೆ ಅವರಲ್ಲಿ ಕೇಳಿಕೊಳ್ಳೋದೇನೆಂದರೆ 6,000 ಮೇಲ್ವಿಚಾರಕರಿಗೆ ಈ ವೇತನ ಪಂಚಾಯತಿಯಿಂದ ಬೇಡ, ನಮಗೆ ನೇರವಾಗಿ ಜಿಲ್ಲಾ ಪಂಚಾಯತಿಯಿಂದ ಬರಬೇಕಂತೇಳಿ ಮಾಡಿಕೊಡಬೇಕಂತ ಕೇಳ್ತೀನಿ. ಆ ಒಂದು ವೇಳೆ ನಮ್ಗೆ 27 ಅಕ್ಟೋಬರ್ ಒಳಗೆ ಮಾಡಿಕೊಡದಿದ್ದರೆ ನಾವು ಗುಲ್ಬರ್ಗಾದಲ್ಲಿ ಡಿವಿಷನ್ ಆಫೀಸ್ನಲ್ಲಿ ಮುಷ್ಕರ ಮಾಡ್ತು ಅಂತೇಳಿ ನಾವು ಸರ್ಕಾರಕ್ಕೆ ನಾವು ಇದು ಮಾಡೋದು ತಿಳಿಸುತ್ತೇವೆ. ಈಗ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರು ಕೂಡ ಇದೇ ಜಿಲ್ಲೆಯವರು. ಇಲ್ಲಿರುವಂಥ ಅವರ ಅಡಿಯಲ್ಲಿ ಬರುವಂಥ ಸಿಬ್ಬಂದಿಗಳಿಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ.
ಸರ್ ಅನ್ಯಾಯ ತುಂಬ ಆಗಿದೆ ಸರ್, ಇಲ್ಲಿವರೆಗೆ ಆಗಿದೆ. ಬಟ್ ನಮ್ಮದೇನೋ ಒಂದು ಆಗ್ರಹ ಇರ್ತದೆ. ನಾವು ಸಚಿವರಲ್ಲಿ ಹಲವು ಬಾರಿ ಬೆಂಗಳೂರಲ್ಲಿ ಹೋಗಿದ್ವಿ, ಸ್ಟ್ರೈಕ್ ಮಾಡಿದ್ದೀವಿ, ಮನವಿ ಪತ್ರ ಕೊಟ್ಟಿದ್ದೀವಿ ಸಾಕಷ್ಟು ಬಾರಿ. ನಮ್ಮ ರಾಜ್ಯಾಧ್ಯಕ್ಷ ಪಂಪಗೌಡರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ನಾವು ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿ ಕನಿಷ್ಠ ವಾರದಲ್ಲಿ 15 ದಿವಸದಲ್ಲಿ ಪ್ರಿಯಾಂಕರ್ಗೆ ಸಾಹೇಬ್ರ ಮನೆಯಲ್ಲೇ ಕೂತಿದ್ದೀವಿ ನಾವು. ಪಾಪ ಪ್ರತಿ ಸಾರಿ ಹೋದಾಗೂ ಆಯ್ತಪ್ಪ ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ, ಸಚಿವ ಸಂಪುಟದಲ್ಲಿ ಇಡ್ತೀವಿ ಅಂತೇಳಿ ಬರೀ ಇದೇ ಹೇಳಿದ್ರು. ಬಟ್ ಇಲ್ಲಿವರೆಗೂ ನಮಗೇನಪ್ಪ ಅಂದ್ರೆ ಸರ್ಕಾರದಿಂದ ನೇರವಾಗಿ ಏನಪ್ಪ ಪಾವತಿ ಮಾಡೋಂಥ ವ್ಯವಸ್ಥೆ ಆಗ್ಬೇಕು ಸರ್. ಮೇನ್ ನಮ್ಗೆ ಇಡೀ ರಾಜ್ಯದ 6,000 ಚಿಲ್ಲರೆ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಏನೋ ಒಂದೇ ಸಮಸ್ಯೆ ಅಂತಂದ್ರೆ ನಮಗೆ ನೇರವಾಗಿ ನಮ್ಮ ಅಕೌಂಟಿಗೆ ಏನಪ್ಪ ಅಂತಂದ್ರೆ ನಮ್ಮ ವೇತನ ಏನಪ್ಪ ಅಂದ್ರೆ ನಮಗೆ ನಿಗದಿಪಡಿಸ್ಬೇಕಂತೇಳಿ ಅದೊಂದೇ ನಾವು ಸರ್ಕಾರಕ್ಕೆ ಮೇನ್ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದೇ ರೀತಿ ಏನಪ್ಪ ಅಂದ್ರೆ ಇದಕ್ಕೇನೋ ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ದಿದ್ರೆ ಏನಪ್ಪ ಅಂದ್ರೆ ಇದೇ ತಿಂಗಳು 27ನೇ ತಾರೀಕು ಏನಪ್ಪ ಅಂದ್ರೆ ವಿಭಾಗೀಯ ಕೇಂದ್ರ, ಯಾಕಂದ್ರೆ ಮಾನ್ಯ ಸಚಿವರ ವಿಭಾಗೀಯ ಕೇಂದ್ರ ಇರೋದ್ರಿಂದ ನಾವು ಬೆಂಗಳೂರು ಬೇಡ, ಇಲ್ಲೇ ಏನಪ್ಪ ಅಂದ್ರೆ ಇಡೀ ರಾಜ್ಯದ ಎಲ್ಲ ಮೇಲ್ವಿಚಾರಕರು ಜೊತೆಗೂಡಿ ಬಂದು ಏನಪ್ಪ ಅಂದ್ರೆ ಕಲಬುರಗಿ ನಗರದಲ್ಲಿ ಏನಪ್ಪ ಅಂದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ಬೇಕಂತೇಳಿ. ಈಗ ಒಂದು ಭಾಗ್ಯವಂತಿ ಅಂತೂ ಸಾವಾಯಿತು. ಸೊ ಈ ಸಾವಿಗೆ ಒಂದು ನ್ಯಾಯ ಬೇಕಲ್ಲ, ಈಗ ಯಾರು ಹೊಣೆ ಇದಕ್ಕೆಲ್ಲ ಅಂತ? ಸರ್ ಹೊಣೆ ಅಂತ ಗ್ರಾಮ ಪಂಚಾಯತಿ ಸರ್ಕಾರ ಹೊಣೆ ಸರ್. ಯಾಕಂತಂದ್ರೆ ಕರೆಕ್ಟಾಗಿ ನಮಗೆ ಈಗ ಸರ್ಕಾರ 3 ತಿಂಗಳಿಗೊಮ್ಮೆ ವೇತನ ಬಿಡುಗಡೆ ಮಾಡಿ ಸರ್, ಅದು ಕೇವಲ 12,000 ಸರ್. ಆಮೇಲೆ ಉಳಿದ ಬಾಕಿ ಮೊತ್ತ ಏನಪ್ಪ ಅಂದ್ರೆ ಜಡ್ಪಿನಿಂದ ತೊಗೊಳ್ಳಿ, ಗ್ರಾಮ ಪಂಚಾಯತ್ ಸೆಸ್ನಿಂದ ತೊಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳೋದು, ನೀವು ಸೆಸ್ ಎಲ್ಲ ಗ್ರಾಮ ಪಂಚಾಯತ್ ಕಲೆಕ್ಟ್ ಮಾಡಿಕೊಂಡು ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಟ್ಕೊಂಡು ನಮಗೇನಪ್ಪ ಅಂದ್ರೆ ನಾವು ಮಂತ್ಲಿ ಏನಪ್ಪ ಅಂದ್ರೆ ನಮ್ಮ ನೇರವಾಗಿ ಅಕೌಂಟಿಗೆ ಹಾಕಿದ್ರೆ ನಮ್ಮ ಇಡೀ ಎಲ್ಲ ಗ್ರಂಥಪಾಲಕರಿಗೆ ಜೀವನ ನಿರ್ಣಯ ಮಾಡ್ಲಿಕ್ಕೆ. ಯಾಕಂದ್ರೆ ಇಂದಿನ ಆಧುನಿಕ ಯುಗದಲ್ಲಿ ಏನಪ್ಪ ಅಂದ್ರೆ ನೀವೆಲ್ಲ ನೋಡಿರ್ಬೋದು, ಎಲ್ಲ ಕನಿಷ್ಠ ವೇತನ ಹೆಚ್ಚಿಗೆ ಆದಂಗೆ ಈ ಒಂದು ಏನೋ ಒಂದು ಐಟಮ್ ತೊಗೊಳ್ಬೇಕಾದ್ರೆ 5 ರೂಪಾಯಿ ಚಹಾ ಬರಲ್ಲ ಸರ್. ಈಗ 12,000 ರೂಪಾಯಿದಾಗ ಒಂದು ಕುಟುಂಬ ಸಾಕಬೇಕಾದ್ರೆ ಎಷ್ಟು ಕಷ್ಟ ಬರೋದು ಎಲ್ಲ ನಮ್ಮಂಥ ಜನಕ್ಕೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಗೊತ್ತಾಗಲ್ಲ ಸರ್ ಅಧಿಕಾರಿಗಳು. ಯಾಕಂದ್ರೆ ಒಂದು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ರೂಪಾಯಿ ಪಗಾರ ತೋರ್ತಾರೆ ಸರ್. 12,000 ರೂಪಾಯಿದಾಗ ಈ ಹೆಣ್ಮಕ್ಳಿಗೆ ಗಂಡ ಮಕ್ಕಳು ಇವ್ರು ಶಾಲೆ ಬಟ್ಟೆ ಬರೀ ಹೆಂಗಾಗುತ್ತೆ ಸರ್? ಅದೊಂದೇ ಕ್ವಶನ್ ಸರ್. ನಮಗೆ ಇರ್ತಕ್ಕಂಥ ಅಮೌಂಟ್ ಏನಪ್ಪ ಅಂದ್ರೆ ನೀವೇನು 19,201 ರೂಪಾಯಿ ನಿಗದಿಪಡಿಸಿರಲ್ಲ, ಅದನ್ನೇ ಏನಪ್ಪ ಅಂದ್ರೆ ಸರ್ಕಾರ ನಮಗೆ ನೇರವಾಗಿ ಏನಪ್ಪ ಅಂದ್ರೆ ಇಲಾಖೆ ವತಿಯಿಂದನೇ ನಮಗೆ ಮೇಲ್ವಿಚಾರಕರಿಗೆ ಕೊಡ್ಬೇಕಂತ ಅದೊಂದು ಮೇನ್ ಆಗ್ರಹ ಸರ್ ನಮಗೆ. ಮತ್ತೊಂದಷ್ಟು ಕೂಡ ಏನು ಆ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಈಗ ಅಮ್ಮ, ನೀವು ಒಬ್ಬರು ಭಾಗ್ಯವಂತಿ ಕಳ್ಕೊಂಡು ಆಯಿತು, ಈ ರೀತಿಯಾಗಿ ಸಾಕಷ್ಟು ಜನರಿಗೆ ತೊಂದರೆ ಇದೆ, ಹೇಳ್ಕೊಳ್ಳೋದೇ ಇರುವಂಥ ಪರಿಸ್ಥಿತಿ ಇದೆ. ಸೊ ಏನು ಆಗ್ರಹ ಮಾಡ್ತೀರಿ ಸರ್? ಇದು ಒಬ್ಬರು ಪ್ರಾಬ್ಲಮ್ ಅಲ್ಲ, ಇಡೀ ಗ್ರಂಥಪಾಲಕರೇ ಪ್ರಾಬ್ಲಮ್ ಸರ್. ಇದು ಅವರು ಡೆತ್ ಆಗಿದ್ದಾರೆ, ನಾವು ಡೆತ್ ಆಗಿಲ್ಲ, ಜೀವಂತಿದ್ದೀವಿ, ಅಷ್ಟೇ ವ್ಯತ್ಯಾಸ ಸರ್. ಎಲ್ಲರದು ಒಂದೇ ಪ್ರಾಬ್ಲಮ್ಮು. ಬಟ್ ಈಗ ಪಂಚಾಯತರು ಏನು ರೆಸ್ಪಾನ್ಸ್ ಮಾಡಲ್ಲ ನಮಗೆ. ನಮ್ಮ ಇಲಾಖೆಯಿಂದ ಆದರೆ ಎಲ್ಲ ಚೆನ್ನಾಗಾಗುತ್ತೆ. ನಿಮಗೆಲ್ಲ ಕರೆಕ್ಟಾಗಿ ಸರಿಯಾಗಿ ಆಗ್ತಾ ಇದೆ? ಅದೇ ಹೇಳ್ತಿದ್ದೀನಿ ಸರ್, ಆಗೋದೇ ಇಲ್ಲ. ಎಲ್ಲರ ಪ್ರಾಬ್ಲಮ್ ಅದೇ ಸರ್. ಅವ್ರಿಗೆ ಏನದು ತಡ್ಕೊಳಕ್ಕಾಗಿಲ್ಲ, ಸುಸೈಡ್ ಮಾಡ್ಕೊಂಡಿದ್ದಾರೆ. ನಾವು ಫೇಸ್ ಮಾಡ್ತೀವಿ ಅಂತೇಳಿ ಸ್ವಲ್ಪ ಧೈರ್ಯವಾಗಿ ಉಳ್ಕೊಂಡಿವಿ, ಅಷ್ಟೇ ವ್ಯತ್ಯಾಸ. ಎಲ್ಲರ ಪರಿಸ್ಥಿತಿ ಸೇಮ್ ಸರ್ ಅದು.